ಸಾಮಾನ್ಯವಾಗಿ ಮಣ್ಣು, ಜಲ್ಲಿಕಲ್ಲು ಇತರ ಲೋಡ್ಗಳನ್ನು ಹೊತ್ತು ಸಾಗುವಂತಹ ಟಿಪ್ಪರ್ಗಳನ್ನು ನೀವು ನೋಡಿರಬಹುದು. ನಮ್ಮ ರಸ್ತೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುವ ವಾಹನಗಳಲ್ಲಿ ಈ ಟಿಪ್ಪರ್ಗಳು ಕೂಡ ಒಂದು. ಆದರೆ ಇಲ್ಲಿ ಒಂದು ದ್ವಿಚಕ್ರ ವಾಹನವೊಂದು ಟಿಪ್ಪರ್ ಆಗಿ ಬದಲಾಗಿದೆ. ಯುವಜನರು ಸಾಮಾನ್ಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸುವಂತಹ ದ್ವಿಚಕ್ರ ವಾಹನಕ್ಕೆ ಟಿಪ್ಪರ್ನ ರೂಪ ಕೊಟ್ಟಿದ್ದಾರೆ ಕಡಬ ತಾಲೂಕಿನ ಪಾಲ್ತಾಡಿಯ ಪುರುಷೋತ್ತಮ್ ಎಂಬ ಯುವಕ. ಬನ್ನಿ ಪುರುಷೋತ್ತಮ್ ಅವರ ಈ ಟಿಪ್ಪರ್, ಮಿನಿ ಟಿಪ್ಪರ್ ಹೇಗೆ ಕಾರ್ಯಾಚರಣೆ ನಡೆಸ್ತದೆ, ಅದರ ಮಾಡಿಫೈ ಅವರು ಮಾಡಿದಾದರೆ ಹೇಗೆ, ಅದರಲ್ಲಿರುವಂತಹ ಸ್ಪೆಷಾಲಿಟಿಗಳೇನು ಮತ್ತು ಅದಕ್ಕೆ ತಗಲಿರುವಂತಹ ಖರ್ಚುಗಳೇನು, ಈ ಕೆಲಸಕ್ಕೆ ಪುರುಷೋತ್ತಮ್ಗೆ ಪ್ರೇರಣೆಯಾದದ್ದು ಯಾವುದು ಎನ್ನುವಂತಹ ಮುಂತಾದ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಬನ್ನಿ. ಹಾಯ್ ಪುರುಷೋತ್ತಮ್. ಈ ಕೆಲಸ ನೀವು ಪ್ರೇರಣೆಯಾದದ್ದು ಹೇಗೆ ನಿಮಗೆ ಈ ಕೆಲಸ? ಇದಾದ್ರೆ ನಮ್ಮ ಕಡೆ ಎಲ್ಲ ಕೃಷಿ ಎಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಕೂಲಿ ಆಳುಗಳೆಲ್ಲ ಕೆಲಸ ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಈ ಗಾಡಿನ ಮಾಡಿರೋದು. ಓಕೆ, ನಿಮ್ಮ ಗಾಡಿಯಲ್ಲಿರುವಂತಹ ಸ್ಪೆಷಾಲಿಟಿಗಳನ್ನು ನೀವು ಸ್ವಲ್ಪ ವಿವರಿಸ್ತೀರಾ? ಆಯ್ತು ಸರಿ ಬನ್ನಿ. ಇದು ನಾನು RZ ಗಾಡಿನ ಆಲ್ಟರ್ ಮಾಡಿರೋದು. ಇದರ ಸ್ಪೆಷಾಲಿಟಿ ಅಂದ್ರೆ ಇದು 3 ಫೀಟ್ ಆಗಲಿದೆ. ಆಮೇಲೆ ಇದು 2 ಕ್ವಿಂಟಲ್ ತಗೊಂಡೋಗೋ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಓಕೆ, ನೀವು ಈಗ ಈ ವಾಹನಕ್ಕೆ ನೀವು ಮಾಡಿಫೈ ಮಾಡಿದಂತಹ ಪಾರ್ಟ್ಗಳು ಏನೇನು ಮತ್ತು ಹೇಗೆ ಮಾಡಿಫೈ ಮಾಡಿದ್ರಿ ಮತ್ತು ಇದರ ಸ್ಪೆಷಾಲಿಟಿಗಳೇನು ಅನ್ನುವಂತಹದ್ದನ್ನು ಒಂದೊಂದಾಗಿ ವಿವರಿಸಿ. ಇದೊಂದು ಬಂದ್ಬಿಟ್ಟು ಗೇರ್, ಇದು ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಗೇರ್ ಇದೆ ಇದರಲ್ಲಿ. ಆಮೇಲೆ ರಿವರ್ಸ್ ಕೂಡ ಇದೆ. ಆಮೇಲೆ ಇದಕ್ಕೆ ಒಂದು ಗೇರ್ ಬಾಕ್ಸ್ ಅನ್ನ ಫಿಟ್ ಮಾಡಿದ್ದೇನೆ. ಇದು ಬಜಾಜ್ 2 ಸ್ಟ್ರೋಕ್ ಗೇರ್ ಬಾಕ್ಸ್ ಅನ್ನು ಹಾಕಿರೋದು. ಆಮೇಲೆ ಇದು ಸೀಟ್ ಒಂದು ನ್ಯಾನೋ ಕಾರಿದು ಸೀಟ್ ಆಗಿದ್ದೀನಿ. ಅದನ್ನು ನೀವು ಇದು ಸ್ಲೈಡ್ ಮಾಡ್ಲಿಕ್ಕೆ ಆಗ್ತದೆ? ಸ್ಲೈಡ್ ಎಲ್ಲ ಮಾಡೋಕ್ಕಾಗುತ್ತೆ ಹೀಗೆ. ಆಮೇಲೆ ಫ್ರಂಟ್ ಬ್ಯಾಕ್ ಕೂಡ ಆಗುತ್ತೆ. ನೆಕ್ಸ್ಟ್ ಹ್ಯಾಂಡ್ ಬ್ರೇಕ್ ಕೂಡ ಇದೆ ಇದಕ್ಕೆ. ಇದು ಯಾವ್ದ್ರ ಹ್ಯಾಂಡ್? ಇದು ಓಮ್ನಿದು ಹ್ಯಾಂಡ್ ಬ್ರೇಕ್ ಅನ್ನು ಹಾಕಿರೋದು. ಆಮೇಲೆ ಇದು ಲಿಫ್ಟ್ ಕೂಡ ಆಗುತ್ತೆ. ಈ ತಂತ್ರದ ಈ ಮಾಡಿಫೈ ಅನ್ನು ನೀವು ಮಾಡಿದ್ದು ಹೇಗೆ ಮತ್ತು ನಿಮ್ಗೆ ಈ ಐಡಿಯಾ ಹೊಳೆದದ್ದು ಹೇಗೆ ಈ ರೀತಿ ಮಿನಿ ಟಿಪ್ಪರ್ ಆಗಿ ಬದಲಿಸಬಹುದು ಅನ್ನುವಂತಹದ್ದು? ಇದಾದ್ರೆ ಇದಕ್ಕಿಂತ ಮುಂಚೆ ಕೂಡ ಈ ತರದ್ದು ಮಾಡಿದ್ದೆ, ಹಂಗಾಗಿ ನಂಗೆ ಒಂದು ಐಡಿಯಾ ಬಂತು. ಇದರಲ್ಲಿರುವಂತಹ ಪಾರ್ಟ್ಗಳು ಯಾವ ಯಾವ್ದು? ಇದರಲ್ಲಿ ಇದೊಂದು ಚೈನ್ ಇದೆ, ಆಮೇಲೆ ಇದಕ್ಕೆ ಸ್ಪ್ರಾಕೆಟ್ ಹಾಕಿದ್ದೀನಿ. ಇದರಿಂದ ಗೇರ್ ಬಾಕ್ಸ್ ಒಂದು ಲಿಂಕೇಜ್ ಇದೆ. ಈ ಚೈನ್ ಯಾವ್ದು? ಇದು ಬೈಕ್ ಚೈನ್. ಆಮೇಲೆ ಇದು ಸಾಕ್ ಅಬ್ಸರ್ 2 ಇದೆ. ಮತ್ತೆ ಈ ಎಕ್ಸ್ಟೆನ್ಷನ್ ಇದೆ ಅಲ್ಲ, ಇಲ್ಲಿಂದ ಹಿಡಿದು ಇದು ಮತ್ತು ಇದು ನೀವು ಎಲ್ಲಿ ಮಾಡಿದ್ದು ಮತ್ತು ಹೇಗೆ? ಇದು ಮಾಡಿರೋದು ಮನೆಯಲ್ಲೇ ಮಾಡಿರೋದು, ಮೆಟಲ್ ನಾನೇ ಮಾಡಿರೋದು. ಓಕೆ, ಈ ಕಬ್ಬಿಣವನ್ನೆಲ್ಲ ತಂದು ಮಾಡಿರೋದು ನಾನು. ಇದಾದ್ರೆ ಶೀಟ್ ತಂದ್ಬಿಟ್ಟು ಮೆಟಲ್ ಅಲ್ಲಿ ಮಾಡಿರೋದು. ಓಕೆ, ಎಲ್ಲಿ ಮಾಡಿದ್ದು ನೀವು? ಇಲ್ಲೇ ನನ್ನ ವರ್ಕ್ಶಾಪ್ ಇದೆ, ಅಲ್ಲಿ ಮನೆ ಹತ್ತಿರದಲ್ಲಿ. ಓಕೆ. ಮತ್ತೆ ಈ ಟೈರ್ಗಳು? ಟೈರ್ ಬಂದ್ಬಿಟ್ಟು ಇದು ಆಟೋ ರಿಕ್ಷಾ ಟೈರ್. ಫ್ರಂಟ್ ಇದು ಫ್ರಂಟ್ ಅದ್ರದ್ದು ಆ ಗಾಡಿದ ಟೈರ್. ಎಲ್ಲಿಂದ ಇದು ಎಕ್ಸ್ಟೆನ್ಷನ್ ಆಕ್ಚುಲಿ ನೀವು ಅಂದ್ರೆ ಕಟ್ ಮಾಡಿ ಯಾವ ತರ ಅದು ಮಾಡಿದ್ದು ನೀವು ಎಕ್ಸ್ಟೆನ್ಷನ್? ಇದಂದ್ರೆ ಇಲ್ಲಿ ಅರ್ಧ ಚಾಸಿಂದ ಕಟ್ ಮಾಡಿ ಆಮೇಲೆ ಈ ಚಾಸಿ ಫ್ರೇಮ್ ಕೊಟ್ಟಿರೋದು ಇದಕ್ಕೆ. ಓಕೆ, ಇದು ಕೂಡ ನೀವು ವೆಲ್ಡ್ ಮಾಡಿದಂತಹ ಅದೆಲ್ಲ ವೆಲ್ಡ್ ಮಾಡಿದ್ದು. ಇದೊಂದು ಬ್ರೇಕ್ ಬಂದ್ಬಿಟ್ಟು ಹೈಡ್ರೋಲಿಕ್ ಬ್ರೇಕ್, ಇದು ಆಟೋ ರಿಕ್ಷಾದ ಬ್ರೇಕ್. ಇದು ಹಿಂದಿನ 2 ಟೈರ್ಗಳಿಗೆ ಕನೆಕ್ಷನ್ ಇದೆ. ಅದು ನೀವು ನಿಮ್ಮ ಏನ್ ಮಾಡ್ತಾ ಇದ್ದೀರಿ ಆಕ್ಚುಲಿ ಎಜುಕೇಶನ್? ನಂದು IT ಆಗಿದೆ. ನಾನೀಗ ಸದ್ಯಕ್ಕೆ ಉಜಿರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾಜೆಕ್ಟ್ ವರ್ಕ್ ಎಲ್ಲ ಮಾಡ್ತಿದ್ದೀನಿ. ಅವನು ಮೊದಲಿಂದಲೇ ಈ ಸಣ್ಣ ಸಣ್ಣ ಗಾಡಿ ರಟ್ಟಿಂದು ಮತ್ತು ಇದೆಲ್ಲ ಇವನಿಗೆ ಈ ವಾಹನ ಮಾಡೋದಂದರೆ ತುಂಬ ಇಷ್ಟ.
ಹಾಗೆ ಇದನ್ನೇ ಸ್ವಲ್ಪ ಸ್ವಲ್ಪ ಎಲ್ಲ ಮಾಡಿಕೊಂಡು ಎಲ್ಲ ಬೇರೆ ಬೇರೆ ಥರದ ಗಾಡಿಯೆಲ್ಲ ಮಾಡಿದ್ದಾನೆ. ಅದೇ ನಾವು ಅದಕ್ಕೆ ಸ್ವಲ್ಪ ಸಪೋರ್ಟ್ ಕೊಟ್ಟು ಅವನನ್ನು ಸ್ವಲ್ಪ ಮೇಲೆ ಬರುವಾಗೆ ನಾವೆಲ್ಲ ಮಾಡಿದೆ. ಅಂದರೆ ನಮ್ಮಿಂದ ಕೈಲಿ ಆದಷ್ಟು ನಾವು ಅವನಿಗೆ ಸಹಕಾರ ಕೊಟ್ಟಿದೆ. ನನಗೆ ಈ ಪ್ರಾಜೆಕ್ಟ್ ಮಾಡೋಕ್ಕೆ ನಮ್ಮ ತಂದೆ ತಾಯಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಮ್ಮ ಮಾವರವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ನಮ್ಮದು IT ನಿಂತಿಕಲ್ಲು ಕೇಸಗೌಡ ಕಾಲೇಜಿನ ವಿವೇಕ್ ಆಳ್ವ ಸರ್ ಅಂತ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಜೈನ್ ಸರ್ ಅಂತ ಅವ್ರನ್ನೂ ಸಪೋರ್ಟ್ ಮಾಡ್ತಿದ್ದಾರೆ. ಈ ಒಟ್ಟು ನಿಮ್ಮ ಈ ಪ್ರಾಜೆಕ್ಟ್ಗೆ ನಿಮಗೆ ತಗಲಿರುವಂತಹ ಖರ್ಚೆಷ್ಟು? ಇದಕ್ಕೆ ನನಗೆ ಗಾಡಿ ಅಲ್ಲದೆ 50,000 ಖರ್ಚಾಯಿತು. ಎಕ್ಸ್ಟ್ರಾ ಈ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್. ಸಾಮಾನ್ಯವಾಗಿ ನೀವು ಮಾಡಿದಂಥ ಈ ಮಿನಿ ಡಂಪರ್ ಯಾವುದಕ್ಕೆ ಹೆಚ್ಚಾಗಿ ನೀವು ಯೂಸ್ ಮಾಡಬಹುದು? ನಮಗೆ ತೋಟ ಒಳಗಡೆ ಹೋಗೋಕ್ಕೆ ತುಂಬ ಈಸಿ ಆಗುತ್ತೆ. 3 ಫೀಟ್ ಆಗಲೇ ಇರೋದ್ರಿಂದ ಅಡಿಕೆ ಗಿಡಗಳ ಮಧ್ಯೆ ಎಲ್ಲ ಹೋಗೋಕ್ಕೆ ಈಸಿ ಆಗುತ್ತೆ. ಇದರಲ್ಲಿ ನೀವು ಈ ಥರ ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದರೆ? ಪ್ರಯೋಜನ ಅಂದರೆ ಅಡಿಕೆ ಎಲ್ಲ ತಗೊಂಡು ಬರ್ಬೋದು, ಮಣ್ಣೆಲ್ಲ ತೋಟಕ್ಕೆ ಹಾಕ್ಲಿಕ್ಕೆ, ಆಮೇಲೆ ಹುಲ್ಲೆಲ್ಲ ತಗೊಂಡು ಬರ್ಬೋದು, ಗೊಬ್ಬರ ಎಲ್ಲ ತಗೊಂಡು ಹೋಗ್ಬೋದು. ಮತ್ತು ನಿಮ್ಮ ಈ ವರ್ಕ್ನ ಮುಖ್ಯ ಆಕರ್ಷಣೆ ಅಂತ ಹೇಳಿದರೆ ಈ ಮಿನಿ ಟಿಪ್ಪರ್ ಮಾಡಿದ್ದು, ಇದರ ಸಾಮರ್ಥ್ಯ ಏನು ಮತ್ತು ಇದರ ಸ್ಪೆಷಾಲಿಟಿ ಏನು ಮತ್ತು ಇದರಿಂದ ಆಗುವಂತಹ ಉಪಕಾರಗಳೇನು? ಈ ಬಾಡಿಯಲ್ಲಿ ಒಂದು 2 ಕ್ವಿಂಟಲ್ ತನಕ ಲೋಡ್ ಹಾಕೊಂಡು ಹೋಗ್ಬೋದು. ಆಮೇಲೆ ಇದರ ಸ್ಪೀಡ್ ಒಂದು 40ರಿಂದ 50 ಕಿಲೋಮೀಟರ್ ತನಕ ಹೋಗ್ಬೋದು. ಆಮೇಲೆ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೆಲ್ಲ 20ರಿಂದ 25 ಕಿಲೋಮೀಟರ್ ಸ್ಪೀಡ್ ಅಷ್ಟೇ. ಆಮೇಲೆ ಮೈಲೇಜ್ ಒಂದು 30ರಿಂದ 35 ಮೈಲೇಜ್ ಕೊಡುತ್ತೆ. ಮತ್ತು ಈ ಪ್ರಾಜೆಕ್ಟ್ನಲ್ಲಿರುವಂತಹ ಇದು ಪಾರ್ಟ್ಗಳು ನೀವು ಯಾವುದೆಲ್ಲ ಪಾರ್ಟ್ಸನ್ನು ಎಕ್ಸ್ಟ್ರಾ ಫಿಟ್ ಮಾಡಿದ್ದೀರಿ, ಇದು ಎಲ್ಲಿಂದ ನೀವು ಬೈ ಮಾಡಿದಿರಿ ಮತ್ತು ಹೇಗೆ ಫಿಕ್ಸ್ ಮಾಡಿದಿರಿ ಮತ್ತು ಇದಕ್ಕೆ ಈ ನಿಮ್ಮ ಒಟ್ಟು ಪ್ರಾಸೆಸ್ಗೆ ಎಷ್ಟು ಸಮಯ ತಗಲಿತಂತ? ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ನನಗೆ ಒಂದು 4 ತಿಂಗಳು ತಗಲಿದೆ. ಆಮೇಲೆ ಇದು ಗೇರ್ ಬಾಕ್ಸ್ ಎಲ್ಲ ಗುಜಿರಿಯಿಂದ ತಗೊಂಡು ಬಂದು ಫಿಟ್ ಮಾಡಿರೋದು. ಆಮೇಲೆ ಇದು ವೀಲೆಲ್ಲ ಪುತ್ತೂರು ಸ್ಪೇರ್ ಪಾರ್ಟಿಂದೆಲ್ಲ ತಗೊಂಡು ಬಂದಿದ್ದು. ಇದು ಪ್ರಾಜೆಕ್ಟ್ ಮಾಡಿ ನಾನು ಅಂಗಾರವರಿಗೆ ಪ್ರೆಸೆಂಟ್ ಮಾಡಿದ್ದೀನಿ. ಆಮೇಲೆ ಊರವರಿಗೆಲ್ಲ ತುಂಬ ಖುಷಿ ಆಯಿತು, ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಂಪನಿಯವರದ್ದು ಏನಾದರೂ ಕಾಲ್ ಏನಾದರೂ ಬಂದಿತ್ತಾ? ಕಂಪನಿಯವ್ರದ್ದು ಕಾಲ್ ಬಂದಿಲ್ಲ. ಮತ್ತೆ ನಿಮ್ಮದು ಮುಂದಿನ ಐಡಿಯಾ ಈ ಥರದ್ದು ಪ್ರಾಜೆಕ್ಟ್ ಮಾಡೋದು ಯಾವುದಾದ್ರೂ ಇದೆಯಾ? ಈ ಥರದ್ದು ಏನಾದರೂ ಒಂದು ವಾಹನವನ್ನು ಬಳಸಿಕೊಂಡು ಇನ್ನೊಂದು ವಾಹನವಾಗಿ ಮಾರ್ಪಾಡು ಮಾಡುವಂತಹ ಯಾವುದಾದ್ರೂ ಐಡಿಯಾ ಇದೆಯಾ? ಮುಂದೆ ನಾನು ಈ ಥರದೇ ಗಾಡಿನೊಂದು ಮಾಡಿ ಫ್ಯಾಕ್ಟ್ರಿ ಥರ ಮಾಡಿ ಸೇಲ್ ಮಾಡುವಂಥ ಐಡಿಯಾ ಹೊಂದಿದ್ದೇನೆ. ಹೌದು, ನಮಗೆ ಅಷ್ಟೊಂದು ಬಂಡವಾಳ ನಮ್ಮಲ್ಲಿ ಏನಿಲ್ಲ. ಏನಾದರೂ ಗೌರ್ಮೆಂಟ್ ಅವರು ಏನಾದರೂ ಮಾಡಿದರೆ ನಮಗೆ ತುಂಬ ಒಳ್ಳೆಯದು. ಇದೀಗ ಈ ಗಾಡಿ 4 ಜನರು ತಗೊಂಡು ಬರೋ ಅಡಿಕೆಯನ್ನು ಇದು ಒಂದೇ ಗಾಡಿ ತಗೊಂಡು ಬರುತ್ತೆ. ಹಾಗಾಗಿ ಲೇಬರ್ ಚಾರ್ಜ್ ಎಲ್ಲ ಕಡಿಮೆ ಆಗುತ್ತೆ. ನಾನು ಈ ಗಾಡಿ ಮಾಡಿರೋದ್ರಿಂದ 7-8 ಆರ್ಡರ್ ಬಂದಿದೆ. ನಿಮ್ಮ ಮನೆಯಲ್ಲಿ ಕೂಡ ಈ ಥರದ್ದು ಗಾಡಿಗಳಿದ್ದರೆ ನಾನು ಈ ಥರ ಮಾಡಿಫೈ ಮಾಡಿ ಕೊಡ್ತೇನೆ. ನನ್ನ ಹೆಸರು ಮತ್ತು ವಿಳಾಸ ಇಲ್ಲಿದೆ.